ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡು ಸೀನಾ, ಈಗ ನಿನ್ನ ಮಗನ ಸೈಟ್ಗೂ ನನ್ನ ಸೈಟ್ಗೂ 4 ರೋಡ್ ಡಿಫ್ರೆನ್ಸ್ ಇದೆ. ಆ್ಯಕ್ಚುಲಿ ಅವನ ಸೈಟ್ ಪಕ್ಕದಲ್ಲೇ ಗೋಮಾಳ ಇದೆ. ಅದೆಲ್ಲ ಸರಿಗೆ ಖಾತಾ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ವಾಸ್ತು ಪ್ರಕಾರ ಈ ಸೈಟ್ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಗೊಂಡಿದ್ದೆ. ಈಗ ಇದ್ರ ಬೆಲೆ ಜಾಸ್ತಿ ಇದೆ, ಅಂದರೆ ಸರಿಸುಮಾರು ಒಂದು 30 ಲಕ್ಷ ಜಾಸ್ತಿ ಇದೆ. ಈಗ ನೀನೇ ಹೇಳಪ್ಪ, ನೀನೇನು ಹೇಳ್ತೀಯೋ ನಾನು ಹಾಗೆ ಮಾಡ್ತೀನಿ. ಇದು ನಿನಗೆ ಹೇಳಿಬಿಟ್ರೆ ನಾನು ಏನಂತ ಮಾತಾಡಲಿ? ಅವನಿಗೇನೋ ಮನೆ ಕಟ್ಟಬೇಕು ಅನ್ನೋ ಆಸೆ ಭರದಲ್ಲಿ ಸರಿಯಾಗಿ ವಿಚಾರಿಸದೆ ಕಟ್ಟಿಬಿಟ್ಟಿದ್ದಾನೆ. ಇವಾಗ ಆ ಸೈಟ್ಗೂ ಈ ಸೈಟ್ಗೂ ಎಷ್ಟು ವ್ಯತ್ಯಾಸ ಅಂತ ದುಡ್ಡು ಹೇಳ್ತೀಯಲ್ಲ, ಆ ದುಡ್ಡನ್ನು ಅವನು ನಿನಗೆ ಕೊಡ್ತಾನೆ. ಈ ಸೈಟನ್ನು ನೀನು ಅವನ ಹೆಸ್ರಿಗೆ ಬರ್ಕೊಡು, ಆ ಸೈಟನ್ನು ಅವನು ನಿನ್ನ ಹೆಸ್ರಿಗೆ ಬರ್ಕೊಡ್ತಾನೆ. ಈ ರಿಜಿಸ್ಟ್ರೇಷನ್ ಖರ್ಚು ವೆಚ್ಚ ಎಲ್ಲ ಅವನೇ ನೋಡ್ಕೊತಾನೆ. ಆಗ್ಬೋದಾ? ಇಷ್ಟು ಮಾಡಿಕೊಟ್ರೆ ದೊಡ್ಡ ಸಹಾಯ ಆಗುತ್ತೆ ವೀರು. ನಿನ್ನ ಯೋಚನೆ ಸರಿಯಾಗೇ ಇದೆ, ಆದರೆ 30 ಲಕ್ಷ ಬೇಡ, 15 ಲಕ್ಷ ಕೊಡಲಿ ಸಾಕು. ಎರಡೂ ಕಡೆ ರಿಜಿಸ್ಟ್ರೇಷನ್ನು ನಿನ್ನ ಮಗನೇ ಮಾಡಿಸ್ಕೊಳ್ಳಿ. ಅವನಿಗೂ ಅಷ್ಟೊಂದು ದುಡ್ಡು ಹಂಚೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾರಿಂದ ಆಗಿರೋ ತಪ್ಪಿಗೆ ನಿಮ್ಮ ಮಗ ಯಾಕೆ ಸಫರ್ ಮಾಡ್ಬೇಕು ಹೇಳು? ವೀರು, ನಿನ್ನಿಂದ ತುಂಬ ಉಪಕಾರ ಆಯ್ತಪ್ಪ. ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ನಂಗೆ ತಿಳಿತಾ ಇಲ್ಲ. ಇಳಿಸೋ ಕೈ. ನೀನು ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಯಾವುದೋ? ಹಾಗೆ ನೋಡಿದ್ರೆ ನೀನು ಮಾಡಿರೋ ಸಹಾಯಕ್ಕೆ ನಾನೇನಾದರೂ ಉಪಕಾರ ಮಾಡಬೇಕಂತ ನನ್ನ ಮನಸ್ಸಲ್ಲಿತ್ತು. ಆ ದೇವರು ಈಗ ನನಗೆ ಆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾನೆ. ನಿನಗೋಸ್ಕರ ನಿನ್ನ ಮಗ ಒಂದೇ ₹1 ಕೊಡೋದು ಬೇಡ, ಬರೀ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಷ್ಟೇ ಸಾಕು. ಅಯ್ಯಯ್ಯೋ, ಹಾಗೆಲ್ಲ ಬೇಡ ವೀರು. ಅದೇನೋ ಕತೆ ಹೇಳ್ತಾರೆ ನೋಡು, ಚಿನ್ನದ ಮೊಟ್ಟೆ ಇಡ್ತಾ ಇದ್ದ ಕೋಳಿನ ಅತಿ ಆಸೆ ಪಟ್ಟು ಕೋಳಿನೇ ಕತ್ತರಿಸಿದ್ರಂತೆ. ಹಾಗೆ ನಿನ್ನ ವಿಶ್ವಾಸ ಪ್ರೀತಿನ ದುರುಪಯೋಗ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ನೀನು ಆ ಡಿಫ್ರೆನ್ಸ್ ಅಮೌಂಟ್ ಹೇಳಿದೆಯಲ್ಲ, ಅದನ್ನು ನನ್ನ ಮಗ ಹೇಗಾದರೂ ಮಾಡಿ ಹೊಂದಿಸ್ಕೊಡ್ತಾನೆ. ಸರಿ ಕಣೋ, ಹಾಗೇ ಆಗಲಿ. ನಾನು ಇನ್ನೊಂದು 2 ದಿನ ಬಿಟ್ಟು ಫಾರಿನ್ ವಾಪಸ್ ಹೋಗ್ತಾ ಇದ್ದೀನಿ. ಮತ್ತೆ ನಾನು ಬರೋದು ಎಷ್ಟು ವರ್ಷ ಆಗುತ್ತೋ ನನಗೆ ಗೊತ್ತಿಲ್ಲ. ಅದಕ್ಕೆ ಹೋಗೋದಕ್ಕೆ ಮುಂಚೆ ಈ ಫಾರ್ಮಾಲಿಟೀಸ್ ಎಲ್ಲ ಏನಿದೆ ಎಲ್ಲ ಮುಗಿಸ್ಕೊಂಬಿಡೋ. ನಾನು ಹೋಗ್ತಾ ಮನೆ ಪತ್ರನ ನನ್ನ ಮಗಳು ಕೊಟ್ಟು ಹೋಗ್ತೀನಿ. ಅವಳು ಖುಷಿ ಆಗ್ತಾಳೆ. ಆಗ್ಬೋದು. ಸಂತು, ಅವ್ರು ಹೇಳಿದ ಮಾತೆಲ್ಲ ಕೇಳಿಸ್ಕೊಂಡ್ಯಾ? ಸರಿ ಸರ್, ನಾನು ಆದಷ್ಟು ಬೇಗ ದುಡ್ಡನ್ನ ಹೊಂದಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇರಲಿ ಸರಿ ಕಣೋ, ನಾನೇನು ಹೊರಡ್ತೀನಿ. ತುಂಬ ಉಪಕಾರ ಆಯಿತು. ನಾನು ನಿನ್ನ ತುಂಬ ವರ್ಷಗಳಂತ ನೋಡಿ ತುಂಬ ಖುಷಿ ಆಯಿತು ನನಗೂ. ಆಗಲಿ ಲಕ್ಷ್ಮಿ ಅವರೇ, ಬರ್ತೀನಿ. ಸಂತು? ಸರಿ ಸರ್. ನೋಡು ಸಂತು, ತಂದೆಯಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. 2 ದಿನದಲ್ಲಿ ಹಣ ಹೊಂದಿಸ್ಕೊಂಡು ಆ ವ್ಯವಹಾರ ಮುಗಿಸ್ಕೊಂಡು ಮನೇನ ಉಳಿಸ್ಕೊಳ್ಳಿ. ಸರಿ, ನಾನು ಹೇಗೋ ಹೊಂದಿಸ್ಕೋತೀನಿ. ಇನ್ಮೇಲಾದರೂ ಏನಾದರೂ ವ್ಯವಹಾರ ಮಾಡೋಕ್ಕೆ ಮುಂಚೆ 4 ಜನದ ಹತ್ರ ಸಲಹೆ ಕೇಳು. ಏನೋ ನಿಮ್ಮ ತಂದೆ ಸ್ನೇಹಿತರಾದ್ರಿಂದ ಬೆಟ್ಟದಾಗ ಬಂದ ಸಮಸ್ಯೆ ಮಂಜಿನ ಥರ ಕರ್ಗೋಯ್ತು. ಇನ್ನು ಮುಂದೆ ಯಾವುದಕ್ಕೂ ಎಚ್ಚರಿಕೆಯಿಂದ ಇರು. ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ. ಹೌದಪ್ಪ, ಜೀವನದಲ್ಲಿ ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಇಷ್ಟಕ್ಕೂ ನಮ್ಮವರೇ ನಮಗೆ ಮೋಸ ಮಾಡೋದು. ಇನ್ಮೇಲೆ ಹುಷಾರಾಗಿರು. ವೀಣಾ ಸಮಯಕ್ಕೆ ಸರಿಯಾಗಿ ವಿಷಯ ತಿಳಿಸಿದಕ್ಕೆ ಸರಿ ಹೋಯ್ತು, ಇಲ್ಲಾಂದ್ರೆ ಏನೋ ಮಾಡ್ತಿದ್ದೆ.
ಕಷ್ಟದಲ್ಲಿರೋ ನಮ್ಮ ಪಾಲಿಗೆ ದೇವ್ರ ಥರ ಬಂದ್ರಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾನು ಕಣ್ಣೀರು ಹಾಕ್ತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ನೀವಿಬ್ಬರು ಓಡೋಡಿ ಬಂದ್ರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮಿಬ್ಬರಿಗೂ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಅದು ಅರ್ಥ ಆಗೋರಿಗೆ ಅರ್ಥ ಆಗಿದ್ರೆ ಚೆನ್ನಾಗಿರ್ತಿತ್ತು. ಅಷ್ಟು ದುಡ್ಡು ಹೊಂದಿಸೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ಇವಳು ಇಲ್ಲದೆ ಇರೋ ತಲಾಟೆ ಮಾತಾಡ್ತಿದ್ದಾಳೆ. ಹೌದೌದು, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಸದ್ಯ ಈಗಲಾದರೂ ಮಾವನ ಬೆಲೆ ಏನು ಅಂತ ಗೊತ್ತಾಯ್ತಲ್ಲ. ವೀಣಾ, ದೊಡ್ಡ ಮಾತೆಲ್ಲ ಯಾಕಮ್ಮ? ಈಗಲಾದ್ರೂ ಹಣ ಹೊಂದಿಸ್ಕೊಂಡು ಇನ್ನು 2 ದಿನದಲ್ಲಿ ಅವರು ಕೊಟ್ಟು ವ್ಯವಹಾರ ಮುಗಿಸ್ಕೊಂಡು ಮನೆ ಉಳಿಸ್ಕೊಳ್ಳಿ. ಲಕ್ಷ್ಮಿ, ವೀಣಾ, ಬರ್ತೀವಮ್ಮ. ಮಾವ, ಅತ್ತೆ, ಈ ಮನೆ ಕಟ್ಟಿದ ಮೇಲಿಂದ ಒಂದಿನೂ ನೀವು ನಮ್ಮ ಮನೆಗೆ ಬಂದಿಲ್ಲ. ಇವತ್ತು ಇಲ್ಲೇ ಉಳ್ಕೊಂಡು ಹೋಗಿ. ಇಲ್ಲಮ್ಮ, ನಾವು ಚೆಲ್ವಿ ವೆಂಕಿಗೆ ಏನು ಹೇಳಿಲ್ಲ, ಹಾಗೆ ಹೊರಟು ಬಂದ್ಬಿಟ್ವಲ್ಲ, ಅವರು ಗಾಬರಿ ಆಗಿರ್ತಾರೆ. ನಾವು ಬರ್ತೀವಿ. ಅತ್ತೆ, ಮಾವ, ಊಟನಾದರೂ ಮಾಡ್ಕೊಂಡು ಹೋಗಿ. ನಾವು ಬಂದಿದ್ದಕ್ಕೆ ನಿನಗೆ ಸಹಾಯ ಆಯ್ತಲ್ಲಮ್ಮ, ಅರ್ಸ. ಲಕ್ಷ್ಮಿ, ಹೇಗಪ್ಪ ಈ ದುಡ್ಡು ಹೊಂದಿಸೋದು? ಏನು ಹೇಳ್ತಾ ಇದ್ಯಾ ನೀನು? ಅಲ್ಲ, ನಿಜವಾಗ್ಲೂ ಅಪ್ಪ ಅವರಾಗವರೇ ಬಂದು ಹೆಲ್ಪ್ ಮಾಡಿದ್ರಾ? ಅಯ್ಯೋ, ಅಲ್ವಾ? ಅಪ್ಪಂಗೆ ಅವಮಾನ ಆಗಿದ ಕಡೆ ಅವ್ರ ಜನ್ಮದಲ್ಲಿ ಕಾಲಿಡಲ್ಲ ಅಂಥದ್ರಲ್ಲಿ ಅವ್ರಾಗ ನಂಬಕ್ಕೆ ಆಗ್ತಿಲ್ಲ ಕಣೋ. ನಿನಗಲ್ಲ, ನನಗೆ ನಂಬಕ್ಕಾಗ್ತಿಲ್ಲ ಕಣ. ಅದು ಯಾವ ದೇವ್ರು ಕಂಡುಬಿಡ್ತೋ ಏನೋ, ಬೆಟ್ಟದಂತ ಸಮಸ್ಯೆ ಮುಂಚಿನ ಕರ್ಗೋಯ್ತು ಕಣ. ಗ್ರೇಟ್. ಎಲ್ಲ ದೇವ್ರಿಚ್ಛೆ ಕಣ. ಆದ್ರೂ ಬ್ರೋ, ನಾವು ಈ ತರ ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಬೆಂದು ಬಸ ಹೊಳಿತಾ ಇರೋದಕ್ಕೆ ನೀನೇ ಕಾರಣ ಕಣ. ಏನು ಹೇಳ್ತಿದ್ಯಾ? ನಾನೀಗ ಕಾರಣ ಆಗ್ತೀನಿ? ಇನ್ನೇನ ಮತ್ತೆ. ಅಲ್ಲ, ನಿನ್ನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟು ಹುಟ್ಟಬೇಕಾದ್ರೆ ಆರೋಗ್ಯವಂತನಾಗಿ ಹುಟ್ಟಿದ್ರೆ ಅಪ್ಪನೂ ಫಾರಿನ್ಗೆ ಹೋಗ್ತಿದ್ರು, ನಾವೆಲ್ಲರೂ ಅಲ್ಲೇ ಹುಡ್ತಾ ಇದ್ವಿ, ಅಲ್ಲೇ ಬೆಳೀತಾ ಇದ್ವಿ, ಅಲ್ಲೇ ಮಜಾ ಮಾಡ್ತಿದ್ವಿ. ನಮ್ಮ ರೇಂಜ್ ಬೇರೆ ಇರೋದು. ಹೌದೌದು, ಹಣೆ ಬರ. ನಾನೇನು ಬೇಕು ಅಂತ ರೋಗ ತಂದ್ಕೊಂಡು ಹುಟ್ಟಿದ್ದೇನ? ಅದು ಅಲ್ಲದೆ ಅದು ಏನು ರೋಗ ಬಂದಿತ್ತೋ ನನಗೇನು ಗೊತ್ತು. ನಾನು ಚಿಕ್ಕವನಲ್ವಾ, ನನಗೆ ನೆನಪು ಇಲ್ಲ. ಯಾರೇನೇ ಹೇಳಿ ಕಣ, ಅಪ್ಪ ದುಡ್ಡು ಮಾಡಿದ್ದೆಲ್ಲ ನಿನಗೆ ಕೊಟ್ಟಂಗೆ ಆಗಿದೆ. ಏಯ್, ನನಗೆ ಹುಷಾರಿಲ್ಲದಕ್ಕೆ ದುಡ್ಡು ಕೊಟ್ರೆ ಅದು ನನಗೆ ಕೊಟ್ಟಂಗೆ ಹೆಂಗೋ ಆಗುತ್ತೆ? ಬಲೆ ಇದೆಯಾ ನೀನು? ಹೋಗ್ಲಿ ಬಿಡು. ಇವಾಗ ದುಡ್ಡು ಹೇಗೆ ಅರೇಂಜ್ ಮಾಡಬೇಕು ಅಂತ ಯೋಚನೆ ಮಾಡು. ಟೈಮ್ ವೇಸ್ಟ್ ಮಾಡಬೇಡ. ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡಿ ರಿಜಿಸ್ಟ್ರೇಷನ್ ಮುಗಿಸ್ಕೊಂಬಿಡು. ಅದೇ ಕಣ, ರಿಜಿಸ್ಟ್ರೇಷನ್ ಮುಗಿಸ್ಬೇಕು. ದುಡ್ಡು ಹೇಗೆ ಹೊಂದಿಸೋದು ಗೊತ್ತಾಗ್ತಿಲ್ಲ ಕಣ. ಹೇಯ್, ನೀನು ಸ್ವಲ್ಪ ದುಡ್ಡು ಕೊಟ್ಬಿಡ. ನಾನು ಹೇಳಿದೆ, ನನ್ನ ಹತ್ರ ಎಲ್ಲ ಬರಬೇಕು ದುಡ್ಡು. ಒಳ್ಳೆ ಕಥೆ ಆಯ್ತು. ಅಲ್ಲ ಬ್ರೋ, ಒಂದೇ ಶಾರ್ಟಲ್ಲಿ ನಮ್ಮ ಮಾವನ ಸಾಲಲ್ಲೇ ತೀರಿಸ್ಬಿಟ್ಟೆ ಅಲ್ಲ. ಹಾಗೆ ಮಾಡು. ಇದೆಲ್ಲ ಯಾವ ಲೆಕ್ಕ ನಿನಗೆ? ಜೂಜೂಬಿ ಅಲ್ವಾ? ಬರಲಾ? ಲಕ್ಷ್ಮೀ ನಿವಾಸ